ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯ. ಇವತ್ತು ಕಾಯಿ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೀವೇ ನೋಡಿ. ಚೆನ್ನಾಗಿ ಬಂದಿದೆ, ಸಾಫ್ಟ್. ಕಾಯಿ ಹೋಳಿಗೆ ಮಾಡುವ ವಿಧಾನ. ಈ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಮೈದಾ ಪುಡಿಯನ್ನು ತಗೋಬೇಕು. ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಮತ್ತು ಎಣ್ಣೆ ಹಾಕಿ 1 ಅವರಷ್ಟು ನೆನೆಯಲು ಬಿಡಬೇಕು. ಈ ಬೌಲಲ್ಲಿ 2 ಕಪ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಳ್ಳಬೇಕು. ಮತ್ತು ಈ ಬೌಲಲ್ಲಿ 3 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ತೆಗೆದುಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಕಾಯಿ ತುರಿತಾ ಇದ್ದಾಳೆ. 3 ಕಪ್ ಕಾಯಿ ಬೇಕಲ್ವ, ಅದಕ್ಕೆ. ಇವಾಗ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಪಾತ್ರೆಗೆ ಆವಾಗಲೇ ತುರಿದಿಟ್ಕೊಂಡಿದ್ವಲ್ಲ ಬೆಲ್ಲ, 2 ಕಪ್ ಆ ಬೆಲ್ಲನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಜಾಸ್ತಿ ಪಾನಕ ಆಗೋವರೆಗೂ ಮಾಡೋದು ಬೇಡ, ಸ್ವಲ್ಪ ತೆಳುವಾಗಿದ್ದರೆ ಸಾಕು. ಈ ರೀತಿ ಬಂದಮೇಲೆ ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಆವಾಗಲೇ 3 ಕಪ್ ಕಾಯಿ ತುರಿ ತೊಗೊಂಡಿದ್ವಲ್ಲ, ಆ ಕಾಯಿ ತುರಿನ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಡ್ ಆದಮೇಲೆ ಫುಲ್ ಅದು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ಆಮೇಲೆ ಅದನ್ನ ಉಂಡೆ ಕಟ್ಕೋಬೇಕು. ಬಿಸಿಲಿ ಉಂಡೆ ಕಟ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ತಣ್ಣಗಾದ್ಮೇಲೆ ಉಂಡೆ ಕಟ್ತಾ ಹೋಗಬೇಕು. ಇಲ್ಲಿ ನೋಡಿ, ನನ್ನ ತಂಗಿ ಉಂಡೆ ಕಟ್ತಾ ಇದ್ದಾಳೆ. ಇವಾಗ ಈ ರೀತಿ ಚಿಕ್ಕದಾಗಿ ಉಂಡೆ ಕಟ್ತಾ ಹೋಗ್ಬೇಕು. ಆವಾಗಲೇ ಮೈದಾ ಕಲಸಿಟ್ಕೊಂಡಿದ್ವಲ್ಲ, ಆ ಮೈದಾ 1 ಅವರ್ ಆದಮೇಲೆ ತಗೊಂಡಿದ್ವಿ. ಅದಕ್ಕೆ ಆವಾಗಲೇ ಹೂರ್ಣ ಮಾಡಿದ್ದು ಚಿಕ್ಕ ಉಂಡೆನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಬಾಳೆ ಎಲೆ ಮೇಲೆ ಇಟ್ಬಿಟ್ಟು ಹೀಗೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಅಲ್ಲಲ್ಲೇ ಅಂಟ್ಕೊಬಿಡುತ್ತೆ. ಆಮೇಲೆ ತವದ ಮೇಲೆ ಈ ರೀತಿ ಬಾಳೆ ಎಲೆಯಲ್ಲೇ ಹಾಕಬೇಕು. ಬಾಳೆ ಎಲೆಲ್ಲ ಹಾಕಿದ ಮೇಲೆ ನಾವು ರೊಟ್ಟಿ ಸುಡ್ತೀವಲ್ಲ, ಸೇಮ್ ಅದೇ ಥರ ಆಯಿಲ್ ಹಾಕ್ತಾ ಸುಡ್ತಾ ಬರಬೇಕು. ಆಮೇಲೆ ಕಾಯಿ ಹೋಳಿಗೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.